ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಸೊ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ ಟಾಸ್ಕ್ ರಿಲೇಟೆಡ್. ಬಟ್ ಈ ಪ್ರೋಮೋದಲ್ಲಿ ಏನು ಕ್ಯಾಪ್ಚರ್ ಹಾಕಿದ್ದಾರೆ ಅಂದರೆ, ಮನೆ ಮಂದಿಯ ಕಿತ್ತಾಟವನ್ನು ಮಜಾ ಮಾಡ್ತಿರೋ ರಕ್ಷಿತಾ ಧ್ರುವ ಅಂತಂತ. ಸೊ ನಿಮಗೆಲ್ಲ ಗೊತ್ತಿರೋ ಥರ ರಕ್ಷಿತಾ ಮತ್ತು ಧ್ರುವಂತ್ ಅವರು ಇವಾಗ ಸೀಕ್ರೆಟ್ ರೂಮಲ್ಲಿದ್ದಾರೆ. ಈಗ ಆಲ್ರೆಡಿ ವಾರದ ಎಲಿಮಿನೇಷನ್ ಟಾಸ್ಕ್ ನಡೀತಾ ಇದೆ. ಬನ್ನಿ ಸೊ ಇಲ್ಲಿ ಪ್ರೊಮೋ ಹೇಗಿತ್ತು? ಏನ್ ಗುರು, ರಕ್ಷಿತಾ ಅವರು ಅಶ್ವಿನಿ ಗೌಡ ಅವ್ರ ಮೇಲೆ ಏರಿ ಕುಂತ್ಬಿಟ್ಟಿದ್ದಾರೆ. ಧ್ರುವಂತ್ ಅಂತೂ ಫುಲ್ ನಗಾಡ್ತಿದ್ದಾನೆ. ಸೊ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ 5 ಟಾಸ್ಕ್ಗಳಿರುತ್ತೆ. ಒಂದು ಕ್ಯಾಪ್ಟನ್ಸಿ ಟಾಸ್ಕ್, ಇವಾಗ ನಾಮಿನೇಷನ್ ಟಾಸ್ಕ್ ನಡೀತಿದೆ. ಇಲ್ಲಿ ಕ್ಯಾಪ್ಟನ್ ಮಾಡ್ತಾರೆ, ಮಾಡಿ ಬಿಗ್ ಬಾಸ್ ಅವರೇ ಸೆಲೆಕ್ಟ್ ಮಾಡ್ತಾರೆ ಯಾರ್ಯಾರನ್ನ ಹೋಗಬೇಕು ಅಂತ. ಸೊ ಅಲ್ಲಿ ಯಾರು ಗೆಲ್ತಾರೆ ಅವ್ರನ್ನಲ್ಲಿ ಸೇಫ್ ಮಾಡ್ತಾರೆ. ಸೋತವ್ರನ್ನ ಏನು ರಾಶಿಕಾ ಇದಾರಲ್ಲ ಅವರು ನಾಮಿನೇಟ್ ಮಾಡೋದಕ್ಕೆ ಇದನ್ನು ಮಾಡ್ತಾರೆ. ಇಲ್ಲಿ ಗೆದ್ದವರು ಸೇವ್ ಆಗ್ತಾ ಹೋಗ್ತಾರೆ, ಸೋತವರು ನಾಮಿನೇಟ್ ಮಾಡ್ತಾ ಹೋಗ್ತಾರೆ. ಟೀಮಿಂದ ಸೂರಜ್ ಮತ್ತು ಅಶ್ವಿನಿ, ಇನ್ನೊಂದು ಟೀಮಿಂದ ರಜತ್ ಮತ್ತು ಚೈತ್ರ ಅವ್ರು ಆಡ್ತಿದ್ದಾರೆ. ಸೊ ಇಲ್ಲಿ ಕಲರ್ ರೌಂಡ್ ಏನು ಬಿದ್ದಿದೆ ಅಲ್ವಾ, ಅವನ್ನ ಜೋಡಿಸ್ಬೇಕು, ಅದನ್ನು ಜೋಡಿಸಿದ್ದನ್ನು ಬೀಳಿಸ್ಬೇಕು. ಸೊ ಟೈಮಿಂಗ್ ಇರುತ್ತೆ, ಆ ಟೈಮಿಂಗ್ ಒಳಗೆ ಇದನ್ನು ಕಂಪ್ಲೀಟ್ ಮಾಡಿ ಪ್ರೊಟೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಯಾರು ಬೇಕಾದರೂ ಅದನ್ನು ಬೆಳೆಸ್ಬೋದು ಮತ್ತು ಅದನ್ನು ಕಟ್ಟಬೋದು. ಆದರೆ ಇಲ್ಲಿ ರಜತ್ ಅವ್ರನ್ನ ನೋಡಿದ್ರೆ ಫೈಟ್ ಮಾಡ್ತಿದ್ದಾರೆ ಅದನ್ನು ಬೆಳೆಸ್ತಾ ಇರೋ ಥರ ನೋಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ಯಾರು ಅದನ್ನು ಬೆಳೆಸ್ತಾರೆ, ಯಾರು ಅದನ್ನು ಪ್ರೊಟೆಕ್ಟ್ ಮಾಡ್ಕೊತಾರೆ ಅದ್ರ ಮೇಲೆ ಹೋಗುತ್ತೆ. ಯಾರ ಕಡೆ ಕಡಿಮೆ ಇರುತ್ತೆ ಅವರು ಸೋಲ್ತಾರೆ, ಯಾರ ಕಡೆ ಜಾಸ್ತಿ ಇರುತ್ತೆ ಅವ್ರು ಗೆಲ್ತಾರೆ. ಇಲ್ಲಿ ಸೂರಜ್ನ ರಜತ್ ಅವರು ಲಾಕ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಫಿಸಿಕಲಿ ಹೋಗ್ತಿದ್ದಾರೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು ಅಶ್ವಿನಿ ಗೌಡ ಚೈತ್ರ ಅವರು. ಸೊ ಇದನ್ನು ನೋಡಿದ ಮೇಲೆ ಏನು ಅನ್ಸುತ್ತೆ ಅಂದರೆ, ಅವಾಗ ಟಾಸ್ಕ್ ಕೊಡ್ತಾ ಇರಬೇಕು, ಸ್ಪರ್ಧಿಗಳ ಸಾಮರ್ಥ್ಯ ಗೊತ್ತಾಗೋದೇ ಅವಾಗ. ಇಲ್ಲಿ ಚೈತ್ರ ಅವರು ಕೂಡ ತುಂಬ ಫಿಸಿಕಲಾಗಿ ಹೋಗ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿರೋ ಧ್ರುವಂತ್ ಮತ್ತು ರಕ್ಷಿತಾ ಅವರು ಫುಲ್ ನಗಾಡ್ತಿದ್ದಾರೆ. ಗಿಲ್ಲಿನೂ ಕೂಡ ನಗಾಡ್ತಿದ್ದಾನೆ. ಸೊ ಒಂದನ್ನು ಇಲ್ಲಿ ರಾಶಿಕಾ ಅವರು ಎತ್ತಿ ಆಚೆ ಹಾಕ್ತಿದ್ದಾರೆ, ಯಾಕೆ ಅಂತ ನೋಡೋಣ. ಆಮೇಲೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ, ಆಮೇಲೆ ಚೈತ್ರ ಅವ್ರಿಗೆ ಮತ್ತು ರಾಶಿಕಾ ಅವ್ರಿಗೆ ಒಂದು ಮಾತಾಗ್ತಾ ಇದೆ ಇಲ್ಲಿ. ಸೊ ಇದಷ್ಟು ಇವಾಗ ಪ್ರೋಮೋದಲ್ಲಿರೋದು. ಅಂದರೆ ಈ ಟಾಸ್ಕ್ ಸೋಲುವಂಥ ತಂಡದ ನಾಯಕ ಹೊರಗೆ ಹೋಗಲು ನಾಮಿನೇಟ್ ಆಗುತ್ತಾರೆ. ಸೊ ಇಲ್ಲಿ ಚೈತ್ರ ಅವರು ಮಾತಾಡ್ತಿದ್ದಾರೆ, ಗೇಮ್ ನಿಮ್ಮವ್ರನ್ನ ನೀವು ಸೇವ್ ಮಾಡ್ಕೊಳ್ಳೋದಕ್ಕೆ ಏನೋ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ, ಏನೋ ಗೇಮ್ ರದ್ದು ಅದೇನೋ ಬರ್ತಿದೆ, ನೋಡಬೇಕು ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು. ಆಮೇಲೆ ಇಲ್ಲಿ ಗಿಲ್ಲಿಯವರು ಅಶ್ವಿನಿ ಗೌಡ ಅವ್ರು ನಾಟಕ ಮಾಡ್ತಿದ್ದಾರೆ, ನೀನು ಗೇಮ್ ನೀ ಆಡು ಅಂತ ಚೈತ್ರ ಅವ್ರಿಗೆ ಹೇಳ್ತಿದ್ದಾರೆ. ಆಮೇಲೆ ಉಸ್ತುವಾರಿ ಅಂತ ಬಂದಮೇಲೆ ಯಾರೂ ಪರ್ಫೆಕ್ಟ್ ಇರಲ್ಲ. ಇವನ್ ಚೈತ್ರ ಅವರು ಎಷ್ಟು ತಪ್ಪುಗಳನ್ನ ಮಾಡಿದ್ದಾರೆ, ಪ್ರೀವಿಯಸ್ ಸೀಸನಲ್ಲಿ ನೋಡಿರ್ಬೋದು, ಅಲ್ಲಿ ಕೂಡ ತಪ್ಪು ಮಾಡಿದ್ದಾರೆ. ಮೇ ಬಿ ಅಶ್ವಿನಿ ಗೌಡ ಅವ್ರ ಸ್ಟ್ರಾಟಜಿ ಆಗಿರ್ಬೋದು ಅಲ್ಲಿ ಅದನ್ನು ಮಾಡೋದು. ಬಟ್ ಆದರೂ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಇಲ್ಲಿ ಶಾಪ ಕೂಡ ಹಾಕ್ತಿದ್ದಾರೆ, ಇದೆಲ್ಲ ಬೇಕಿತ್ತ ಆಟದಲ್ಲಿ. ಸೊ ಇಲ್ಲಿ ಉಸ್ತುವಾರಿ ಅಂತ ಬಂದಾಗ ನಾವು ಅಂದ್ಕೊಂಡಾಗ ಯಾವುದೂ ಮಾಡೋಕ್ಕಾಗಲ್ಲ. ಆಮೇಲೆ ಸರಿನೂ ಆಗುತ್ತೆ, ಆಮೇಲೆ ತಪ್ಪು ಆಗುತ್ತೆ. ಅಬ್ಸರ್ವೇಷನ್ ಸಮ್ಟೈಮ್ ಇದು ಮೇಲ್ ಕೆಳಗಾಗುತ್ತೆ, ಒಪ್ಕೋಬೇಕಾಗುತ್ತೆ ಎಲ್ಲರೂ. ಸೊ ನನಗೆ ಅನಿಸುತ್ತೆ ಈ ಎಪಿಸೋಡ್ ಫುಲ್ ಫೈಟ್ ಇರುತ್ತೆ ಅನಿಸುತ್ತೆ. ಇದನ್ನು ನೋಡಿದ್ದು ಅಂತ ಧ್ರುವಂತ್ ಮತ್ತು ರಕ್ಷಿತಾ ಅವರು ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಅಂತಲೂ ಅನಿಸುತ್ತೆ. ಸೊ ನೋಡೋಣ, ಫುಲ್ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು.